ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವ್ಲಾಗಲ್ಲಿ ನೀವು ಪುನ್ನು ಬರ್ತ್ಡೇ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ವಿ ಅನ್ನೋದನ್ನು ಕೆಲವೊಂದು ಗ್ಲಿಮ್ಸ್ನ ನೋಡಿದ್ರಿ. ಈಗ ಅವಳ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಪುನ್ನುದು ಬರ್ತ್ಡೇ ಪ್ರಿಪ್ರೇಷನ್ನು ಎಲ್ಲ ನೋಡಿದ್ರಿ. ಇವಾಗ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸಿಂಪಲ್ಲಾಗಿ ಮಾಡ್ತಿದ್ದೀವಿ. ಲಾಸ್ಟ್ ಇಯರು ಗ್ರ್ಯಾಂಡ್ ಮಾಡಿದ್ವಿ ಹೋಟೆಲಲ್ಲಿ, ಅಂದರೆ ಒಂದು ಚಿಕ್ಕ ಹಾಲ್ ಬುಕ್ ಮಾಡಿ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ವರ್ಷ ಸಿಂಪಲ್ಲಾಗಿ ಮಾಡ್ತಿದ್ವಿ. ಯಾಕೆ ಅಂದರೆ ಅಜ್ಜಿ ಊರಲ್ಲಿ ಇದ್ವಲ್ಲ, ಹೇಗೂ ಆಲ್ರೆಡಿ ಇದ್ವಿ ಅಜ್ಜಿ ಊರಲ್ಲಿ. ಇಲ್ಲಿ ಅವ್ರ ಅಪ್ಪನ ಬರ್ತ್ಡೇನೂ ಇಲ್ಲೇ ಆಗಿತ್ತು ಫೆಬ್ರವರಿನಲ್ಲಿ. ಈಗ ಅವಳ ಬರ್ತಡೇ, ಸೆಕೆಂಡ್ ಬರ್ತಡೇ ನಮ್ಮ ಮನೇಲಿ ಆಗ್ತಿರೋದು. ಎಲ್ಲರೂ ಸೇರಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ರಿಲೇಟಿವ್ಸು ಎಲ್ಲ ಇಲ್ಲೇ ಹತ್ರದವ್ರು ಇರೋದ್ರಿಂದ ನಮ್ಮ ಹತ್ರದ್ದು ರಿಲೇಟಿವ್ಸ್ಗಳಿಗಷ್ಟೇ ಹೇಳಿದ್ದೀವಿ. ಎಲ್ಲ ಬರ್ತಿದ್ದಾರೆ. ಇವಾಗ ಬನ್ನಿ ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಇವ್ರ ಅಣ್ಣ ಎಲ್ಲಿ? ಆದರೂ ಬರ್ಬೋದಿತ್ತು. ಹತ್ತಿಲ್ವಂತೆ. ಪುನ್ನು ಫ್ರೆಂಡ್ಸ್ ಎಲ್ಲರೂ ಬಂದರು. ನಾನು ಎಲ್ಲರಿಗೂ ಹೇಳಿರಲಿಲ್ಲ. ಅವಳು ಊರಿಗೆ ಹೋದಾಗ ಯಾರ ಜೊತೆ ತುಂಬ ಜಾಸ್ತಿ ಆಟ ಆಡ್ತಿದ್ಲು, ಯಾವ ಫ್ರೆಂಡ್ಸ್ ಮನೆಗೆ ಹೋಗಿದ್ಲು ಅವ್ರನ್ನಷ್ಟೇ ಕರೆದಿದ್ವಿ. ದಾವಣಗೆರೆಯಲ್ಲಾದರೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ. ಊರಲ್ಲಿ ಕಡಿಮೆ ಜನ ಅಷ್ಟೇ, ತುಂಬ ಕಡಿಮೆ ಅವಳಿಗೆ ಫ್ರೆಂಡ್ಸ್ ಇರೋದು. ಸೊ ಅವ್ರನ್ನಷ್ಟೇ ಕರೆದಿದ್ವಿ. ಅವರು ಎಲ್ಲ ಬಂದಮೇಲೆ ಇನ್ನೂ ಟೈಮ್ ಇತ್ತು. ನನ್ನ ಮೈದನ ಅವ್ರಿಗಿತ್ತು ಅಂದರೆ ಅವ್ರ ಚಿಕ್ಕ ಪಪ್ಪ ಚಿಕ್ಕಿ ಬರೋವ್ರಿಗೂ ಟೈಮ್ ಇತ್ತು ಅಂತ ಒಂದು ಹಂಗೆ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಆಮೇಲೆ ಮಕ್ಕಳಿಗೆಲ್ಲ ಮಾಡಿ ಬನ್ನಿ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಎಲ್ಲರನ್ನೂ ಕರೆದೆ. ಹಾಗೆ ಮೇಘು ಇವತ್ತಿನ ನಮ್ಮ ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಎರಡೂ ನಮ್ಮ ಮೇಘು ಮಾಡಿದ್ಲು. ಥ್ಯಾಂಕ್ ಯು ಮೇಘು. ಡೆಕೋರೇಷನ್ ಎಲ್ಲ ಅವರೇ ಮಾಡಿದರು. ಚೆನ್ನಾಗಿ ಅನ್ನಿಸ್ತು ನನಗೆ. ಸಿಂಪಲ್ಲಾಗಿ ನೀಟಾಗಿ ಮಾಡಿದರು, ಚೆನ್ನಾಗಿತ್ತು. ಆಮೇಲೆ ಅವ್ರ ಚಿಕ್ಕ ಪಪ್ಪ ಬಂದಮೇಲೆ ಕೇಕ್ ಕಟ್ಟಿಂಗು ಸ್ಟಾರ್ಟ್ ಮಾಡಿದ್ವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಪುನದಿ, ಹ್ಯಾಪಿ ಬರ್ತ್ಡೇ ಟು ಯು. Bless you, may the God bless you, may the God bless you. ಪಕ್ಕದ ಮನೆ, ಅವ್ರ ಪಕ್ಕದ ಮನೆ. ಬರ್ತ್ಡೇ ಅಂದರೆ ಹುಟ್ಟುಹಬ್ಬ ಅಂತಂದರೆ ನಮ್ಮ ಹುಟ್ಟನ್ನು ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ನಾವು ಭೂಮಿಗೆ ಯಾಕೆ ಬಂದ್ವಿ, ಭೂಮಿನಲ್ಲಿ ನಾವೇನಾದರೂ ಹುಟ್ಟಿದ ಮೇಲೆ ಸಾಧನೆ ಮಾಡಿ ಹೋಗಬೇಕು. ನಮ್ಮ ಹುಟ್ಟಿಗೆ ನಾವು ಕೊಡೋ ಅಂಥ ರೆಸ್ಪೆಕ್ಟು. ಹಾಗಾಗಿ ನನಗೆ ಬರ್ತ್ಡೇ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಮತ್ತು ಅವತ್ತಿನ ದಿನ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಅಂದರೆ ಇನ್ನೂ ಒಂದು ವರ್ಷದಿಂದನೇ ನನ್ನ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದೊಂದು ಚಾಕ್ಲೇಟ್ ಕೊಟ್ಟು ಮುಗಿಸ್ತಾಯಿದ್ವಿ ಬರ್ತ್ಡೇನ. ಜೇಬಲ್ಲಿ ಚಾಕ್ಲೇಟ್ ಇಟ್ಕೊಂಡು ಹೋಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಈ ಥರ ಇರ್ತಿತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ನು. ಆಲ್ಮೋಸ್ಟ್ ನನ್ನ ಮದುವೆ ಆದಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಅಲ್ಲಿವರೆಗೂ ಚಾಕ್ಲೇಟ್ ಕೊಟ್ಟು ಮುಗಿಸ್ತಾಯಿದ್ವಿ. ಇವಾಗ ಇವ್ರ ಬರ್ತ್ಡೇ ಸ್ಕೂಲಲ್ಲಿ ಒಂದು ಸಲ ಆಗುತ್ತೆ, ಮನೆಯಲ್ಲಿ ಒಂದು ಸಲ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಪುನ್ನು ಹುಟ್ಟಿರೋದು ಗೌರಿ ಹಬ್ಬದ ದಿನ. ಗೌರಿ ಹಬ್ಬದ ದಿನ ಬೆಳಗಿನ ಜಾವ 3:45 ಅಂದರೆ 3:35 ಕರೆಕ್ಟ್ ಟೈಮು. ಆವಾಗಲೇ ನಮ್ಮ ಕಡೆ ಎಲ್ಲರೂ ಹೊಸ್ಲು ಪೂಜೆ ಮಾಡ್ತಾರೆ. ಎಲ್ಲರಿಗೂ ನ್ಯೂಸ್ ಹೋಗಿದ್ದು ಹೊಸ್ಲು ಪೂಜೆ ದಿನವೇ ನ್ಯೂಸ್ ಹೋಗಿತ್ತು. ಎಲ್ಲ ಅಂದರೆ ಹೊಸ್ಲು ಪೂಜೆ ಮಾಡೋ ಟೈಮಲ್ಲಿ ಎಲ್ಲರಿಗೂ ನ್ಯೂಸ್ ಹೋಗಿತ್ತು, ಹೆಣ್ಮಗು ಆಗಿದೆ ಅಂತ. ಎಲ್ಲ ಗೌರಿ ಬಂದಿದ್ದಾಳೆ ಅಂತ ಅಂತಿದ್ರು. ಹಂಗೆ ಹೆಣ್ಮಕ್ಳು ಹುಟ್ಟಿದ್ರು ಒಂಥರ ಅದೃಷ್ಟನೇ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಮನೇಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಮನೆ.
ಹಾಗೆ ಅದೇ ಯಾಕೆ ಆ ವಿಷಯ ಮಾತಾಡ್ತಿದ್ದೀನಿ ಅಂದರೆ ಗೌರಿ ಹಬ್ಬದ ದಿನ ಹುಟ್ಟಿರೋದ್ರಿಂದ ಆ ಡೇಟು ಯಾವಾಗೂ ಚೇಂಜ್ ಆಗುತ್ತೆ. ಗೌರಿ ಹಬ್ಬ ಬೇರೆ ಬೇರೆ ದಿನ ಬರುತ್ತೆ. ಆದರೆ ಬಟ್ ಅವಳು ಬರ್ತಡೇ ನಾವು ಗೌರಿ ಹಬ್ಬದ ದಿನವೂ ಸೆಲೆಬ್ರೇಷನ್ ಮಾಡ್ತೀವಿ. ಆ ಡೇಟಿಗೆ ಯಾವತ್ತು ಬರುತ್ತೆ ಅವತ್ತು ಸೆಲೆಬ್ರೇಷನ್ ಮಾಡ್ತೀವಿ. ಮತ್ತು ಸ್ಕೂಲಲ್ಲಿ ಮತ್ತೆ ಒಂದಿನ ಸೆಲೆಬ್ರೇಷನ್ ಮಾಡ್ತಾರೆ. ಮೂರು ದಿನ ಸೆಲೆಬ್ರೇಷನ್ ಆಗುತ್ತೆ ಅವ್ರ ಬರ್ತಡೇಗಳು. ಅವಳದು ಲಿಶಿಕಂದು ಅಷ್ಟೇ, ಅವಳು ಹುಟ್ಟಿರೋದು ಕೃಷ್ಣಾಷ್ಟಮಿ ದಿನ. ಹಾಗಾಗಿ ಅವಳದು ಕೃಷ್ಣ ಜನ್ಮಾಷ್ಟಮಿ ದಿನ ಒಂದಿನ ಬರ್ತಡೆ, ಮತ್ತು ಡೇಟ್ ಯಾವಾಗ ಬರುತ್ತೆ August 11 ಅವತ್ತು ಒಂದಿನ ಬರ್ತಡೆ, ಮತ್ತು ಸ್ಕೂಲಲ್ಲಿ ಮತ್ತೆ ಇನ್ನೊಂದು ದಿನ ಬರ್ತಡೆ ಮಾಡ್ತಾರೆ. ಅದಕ್ಕೆ ಅವಳು ಕೇಳ್ತಾ ಇದ್ಲು, ನನ್ನ ಬರ್ತಡೇದು ಯಾವುದು ನೀನು ಲಾಗ್ಸ್ ಮಾಡಿ ಹಾಕೇ ಇಲ್ಲ, ಅಕ್ಕನ ಮಾತ್ರ ಹಾಕ್ತೆ ಅಂತ. ಹಾಕ್ತೀನಪ್ಪ, ಲೇಟ್ ಆದರೂ ಒಂದಿನ ಹಾಕ್ತೀನಿ ಅಂತ ಹೇಳಿದ್ದೀನಿ. ಅವಳದು ಒಂದಿನ ಹಾಕ್ತೀನಿ. ನಿನ್ಕೊಳ್ಳಿ. ನಿನ್ಕೊಳ್ಳಿ, ಜೊತೆಗೆ ನಿನ್ಕೊಳ್ಳಿ. ಬಿರಿಯಾನಿ ಇದೆ, ಬರೀ ಕೇಕೆಲ್ಲ ಹೊಟ್ಟೆ ತುಂಬಿಸ್ಕೊಬೇಡ ಪುನ್ನು, ಊಟ ಮಾಡೋಕ್ಕಾಗಲ್ಲ ಆಮೇಲೆ. ನಿನ್ಕೊಳ್ಳಿ, ಫೋಟೋ ತೆಗಿತೀನಿ ಹೋಗಿ. ಇದು ನೋಡಿ ಮಂಜಣ್ಣೆಯ ಸಿನಣ್ಣ ಇವಾಗ ಹೋಗಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಹಂಗೆ ಗಿಫ್ಟ್ ಕೊಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಗಿಫ್ಟ್ ಕೊಟ್ಟೋಣ ನಾವು ಅಂದ್ಕೊಂಡು ಅವಳು ಸರ್ಪ್ರೈಸ್ ಆ್ಯಕ್ಚುಲಿ ದಾವಣಗೆರೆಯಿಂದ ಮಾಡಿಸಿ ಹಾಸನ ತನಕ ಅವಳಿಗೆ ಗೊತ್ತಿಲ್ಲದೆ ತಗೊಂಡೋಗಿದ್ವಿ. ಅವಳು ಲಗೇಜ್ ಇಡಕ್ಕೆ ಬಂದಾಗೆಲ್ಲ ಡಿಕ್ಕಿಲಿ ಇಡಬೇಡ, ನಾನು ಇಡ್ತೀನಿ ಅಂತ ನಾನೇ ಇಡ್ತಾಯಿದ್ದೆ. ಅವಳಿಗೆ ಡಿಕ್ಕಿನ ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ, ಎಲ್ಲಿ ನೋಡಿಬಿಡ್ತಾಳೋ ಅಂತ. ಆಮೇಲೆ ಅವಳಿಗೆ ಗೊತ್ತಿಲ್ಲದೆ ಗಿಫ್ಟ್ ರ್ಯಾಪ್ ತಂದು ಸೌಜು ಹತ್ರ ಗಿಫ್ಟ್ ರ್ಯಾಪು ಮಾಡಿಸಿ ಬಚ್ಚಿಟ್ಟಿದ್ದೆ. ಆ ಟೈಮಲ್ಲಿ ತೊಗೊಂಬಂದಿದ್ದು. ಅವಳಿಗೆ ಏನಂತ ಗೊತ್ತಿಲ್ಲ, ಏನು ಗೆಸ್ ಮಾಡಲೂ ಇಲ್ಲ ಅವಳು. ಗೆಸ್ ಮಾಡುವಂತ ಹೇಳಲೂ ಇಲ್ಲ, ತಗೊಂಡೋಗಿ ಕೊಟ್ವಿ. ನೋಡಿದ್ಲು, ಖುಷಿ ಆಯ್ತು. ಆ್ಯಕ್ಚುಲಿ ಕೇಳ್ತಾ ಇದ್ಲು ಅವಳು, ಲಾಸ್ಟ್ ಇಯರಿಂದನೂ ಕೇಳ್ತಾ ಇದ್ಲು, ನಂಗೆ ಈ ಥರ ಫೋಟೋ ಮಾಡಿಸ್ಕೊಡಿ, ನನ್ನ ಬರ್ತಡೇದು ಫೋಟೋ ಮಾಡಿಸ್ಕೊಡಿ ಅಂತ. ಅಂದ್ಕೊಂಡು ಮಾಡಿಸೋಣ ಅಂದ್ಕೊಂಡಿದ್ವಿ, ಏನು ಇಲ್ಲ ಅಂತಲ್ಲ, ಮಾಡಿಸ್ಬೇಕಿತ್ತು. ಆದರೂ ಮುಂದೆ ಹೋಗ್ತಿತ್ತು. ನಾವು ಅವ್ರಿಗೆ ಕೇಳಿ ಬಿಟ್ಟಿದ್ವಿ, ಅವರು ಕೊಡ್ತಾ ಇರಲಿಲ್ಲ. ಈ ಟೈಮಲ್ಲಿ ಅದು ಜ್ಞಾಪಕ ಬಂತು, ಅದನ್ನೇ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅವಳಿಗೆ ಗೊತ್ತಿಲ್ಲದೆ ಅದನ್ನು ಮಾಡಿಸಿದ್ವಿ. ಅವಳಿಗೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಫ್ಯಾಮಿಲಿ ಫೋಟೋನು ಒಂದು ಎಕ್ಸ್ಟ್ರಾ ಮಾಡಿಸಿದ್ವಿ. ಇದನ್ನು ನಾನು ಲ್ಯಾಪ್ಟಾಪು ಅಂತ ಹೇಳ್ತಿದ್ದೆ. ಅವಳು ಇಲ್ಲ ಅಂತಿದ್ಲು. ಆ್ಯಕ್ಚುಲಿ ಕೇಳಿದ್ಲು ಅವಳು ಲ್ಯಾಪ್ಟಾಪ್ ಕೊಡಿಸಿ ಅಂತ. ನಾವೇ ಮನೇಲಿ ಒಂದು ಹಳೇದಿದೆ, ಅದನ್ನೇ ಯೂಸ್ ಮಾಡು, ಇವಾಗಲೇ ಬೇಡ ಅಂದ್ಕೊಂಡು ಕೊಡಿಸ್ಲಿಲ್ಲ. ಇದು ಆಲ್ಬಂಬನ್ನು ಅವಳಿಗೆ ಸರ್ಪ್ರೈಸಾಗೆ ತೊಗೊಬಂದ್ವಿ. ಇದು ಲಾಸ್ಟ್ ಇಯರ್ ಬರ್ತಡೇ ಮಾಡಿದ್ದು, ನಾವು ಹೇಳಿದ್ನಲ್ಲ ಅವಾಗೆ ಹೋಟೆಲಲ್ಲಿ ಮಾಡಿದ್ವಿ ಅಂತ, ಅವಾಗ ಮಾಡಿದ್ದು. ಇವಾಗ ಆಲ್ಬಮ್ ಗಿಫ್ಟಾಗಿ ಕೊಟ್ವಿ. ಅವಳಿಗೂ ಗಿಫ್ಟ್ ಇಷ್ಟ ಆಯಿತು. ಇನ್ನು ಅವಳ ಫ್ರೆಂಡ್ಸು ಇವಾಗ ಕೊಡ್ತಾಯಿದ್ದಾರೆ. ಏನೋ ಈ ಸಲ ಕಾರ್ಡ್ಬೋರ್ಡೇ ಜಾಸ್ತಿ ಬಂದಿದೆ, ಅಂದರೆ ಎಕ್ಸಾಮು ಪ್ಯಾಡು. ನೋಡ್ಬೇಕು ಎಕ್ಸಾಮ್ ಹೆಂಗೆ ಬರೀತಾಳೆ ಅಂತ. ಎಲ್ಲರೂ ಅದೇ ಗಿಫ್ಟ್ ಕೊಟ್ಟಿದ್ರು. ಇದು ಲಿಶಿ ಗಿಫ್ಟು, ಅವಳು ಪಿಗ್ಗಿ ಬ್ಯಾಂಕಿಂದ ತೆಗೆದು ಕೊಟ್ಟಿರೋದು. ಇದು 2 ಟ್ವಿನ್ಸ್ ಮಕ್ಕಳು, ನಮ್ಮ ಅತ್ತೆ ಮಗಳು ಮಕ್ಕಳು. ಎರಡಿಗೂ ಕ್ಯೂಟಾಗಿ ಟೆಡಿ ಬೇರ್ ತಂದಿದ್ದೆ. ಅವ್ರು ಬರ್ತಾರೆ ಅಂತ ಗೊತ್ತಿತ್ತಲ್ಲ, ಹಂಗಾಗಿ ಅದು ಇಷ್ಟಪಡ್ತಾರೆ ಅಂತ. ಇದು ರೈಟಿಂಗ್ ಪ್ಯಾಡ್ ಅವ್ರಿಗೆ ಯೂಸ್ ಆಗಲ್ಲ ಅಲ್ವಾ, ಅದಕ್ಕೆ ಇದನ್ನು ತೊಗೊಂಬಂದಿದ್ದು. ತೋರಿಸಿದ್ದೆ ಲಾಸ್ಟ್ ವಿಡಿಯೋಲಿ, ನಿಮ್ಗೆ ತೋರಿಸಿದ್ದೀನಲ್ವ ಇದು ಅಂತ. ಇದು ಮತ್ತು ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಕೊಟ್ವಿ. ನಿಮ್ಗೆ ಯಾವ್ದು ಬೇಕೋ ಅದು ನಿವೇದ್ಗೆ, ನಿಶ್ವಿಗೆ ಎಲ್ಲರಿಗೂ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಕೊಟ್ವಿ. ಅವರೇ ಸೆಲೆಕ್ಷನ್ ಮಾಡಿಕೊಂಡ್ರು. ಡಿಂಪಿ ಇಷ್ಟ ಆಯ್ತಾ ನಿನಗೆ ರೆಡ್ ಡಾಲ್? ಪಪ್ಪಿ ಕೊಡೋಳಿ, ಅದು ಪಪ್ಪಿ ಕೊಡಿ. ಜೋಜೋ ಮಾಡು. ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಟ್ಟಾಯಿತು. ಮಕ್ಕಳು ಅದರಲ್ಲಿ ಆಟನೂ ಸ್ಟಾರ್ಟ್ ಮಾಡಿದ್ರು. ಇದಲ್ಲದೆ ಇನ್ನೊಂದು ಸ್ವಲ್ಪ ಅದ್ರ ಜೊತೆ ಡ್ರಾಯಿಂಗ್ ಬುಕ್ಸು ತೊಗೊಂಬಂದಿದ್ವಿ. ಒಂದಿಬ್ಬರಿಗೆ ಡ್ರಾಯಿಂಗ್ ಬುಕ್ಸು ಕೊಟ್ವಿ. ಯಾರಿಗೆ ಕಾರ್ಡ್ಬೋರ್ಡ್ ಬೇಡ ಅವರು ಡ್ರಾಯಿಂಗ್ ಬುಕ್ಸು ಕೊಟ್ವಿ. ಈ ಗೇಮಂತೂ ಇವಾಗ ಬಂದಿದ್ದಾನೆ, ಅವನು ಇವಾಗ ಹೋಗಿ ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಕೇಕ್ ತಿಂದ. ಲೇಟ್ ಆಯಿತು, ಅವ್ನು ಸೆಲೆಬ್ರೇಷನಿಗೆ ಇರಲೇ ಇಲ್ಲ, ಲಾಸ್ಟಿಗೆ ಬಂದ. ಬೇಕು ಆಯಿತಾ? ಐಸ್, ಹೆಡ್, ಹ್ಯಾಂಡ್ಸ್,
ಹ್ಯಾಂಡ್ಸ್ ಅಂದಾಗ ಹಿಂಗೆ ಕೈ ಮಾಡಬೇಕು ಆಯಿತಾ. ಟೋಸ್ ಟೋಸ್ ಎಲ್ಲಿ ಆಯಿತಾ. ಚಿಟ್ಸ್ ಎಲ್ಲಿದೆ ಪೇಪರ್ಸ್ ಅಲ್ವಾ. ಈಗ ನಾನು ನೋಸ್ ಹೆಡ್ ಅಂತ ಹೇಳ್ತಾ ಇರ್ತೀನಿ, ನಾನು ಮಿಡಲಲ್ಲಿ ಪೇಪರ್ ಅಂತ ಹೇಳ್ತೀನಿ, ಪೇಪರ್ ಪಿಕ್ ಮಾಡ್ಬೇಕು ನೀವು ಆಯಿತಾ. ಓಪನ್ ನೀನು 6 ಜನ ಇದ್ದಾರೆ, 5 ಚಿಟ್ಸ್ ಇಟ್ಟಿದ್ದೀನಲ್ವಾ. ಒಬ್ರು ಔಟ್ ಆಗಬಾರ್ದ್ವಾ, ಒಬ್ರಿಗೆ ಸಿಗಲ್ಲ ಆಯಿತಾ. ಪಕ್ಕನೇ ಇಟ್ಕೋಬಾರ್ದು, ದೂರ ದೂರ ಇಡು, ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಡು. ಲಿಸ್ನಿಂಗ್ ಸ್ಕಿಲ್ ಜಾಸ್ತಿ ಕೇಳಿಸ್ಕೊಳ್ಳಿ. ಲಿಸ್ನಿಂಗ್ ಸ್ಕಿಲ್ ಯಾರಿಗೆ ಜಾಸ್ತಿ ಇದೆ, ಯಾರು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ, ಅದೆಲ್ಲ ಮ್ಯಾಟರ್ ಆಗುತ್ತೆ ಆಯಿತಾ. ಗೆದ್ದವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಓಕೆನಾ, ರೆಡಿನಾ? ಸ್ಟಾರ್ಟ್. ಹೆಡ್, ನೋಸ್, ಹ್ಯಾಂಡ್, ಚಿಟ್. ಎತ್ಕೊಳ್ಳಿ ತಗೊಂಡ. ಇದು ಸ್ಯಾಂಪಲ್ ಆಯ್ತಾ, ಇದು ಸ್ಯಾಂಪಲ್ ಗೊತ್ತಾಯ್ತಲ್ವ ಈಗ ಆಟ. ಈಗ ಮತ್ತೆ ಪುನಃ ಲಿಶು ಎತ್ಕೋಬೇಕು ಈ ಸರ್ತಿ ಪಕ್ಕ ಪಟ್ಟಂತ ಎತ್ಕೋಬೇಕು ಆಯ್ತಾ. ಹಾಂ ಸ್ಟಾರ್ಟ್. ಈಗಲ್ಲ ಇಡು. ಆಯ್ತಾಯ್ತು. ಈಗ ಹ್ಯಾಂಡ್, ಸ್ಟೊಮಕ್, ಹೆಡ್, ನೋಸ್, ಚಿಕ್ಸ್. ಓಕೆ ಓಕೆ ಇಟ್ಸ್ ಓಕೆ. ಬಾ ಬಾ ಪರವಾಗಿಲ್ಲ. ಗುಡ್ ಗರ್ಲ್. ಕುತ್ಕೋ ಕುತ್ಕೋ. ಔಟ್. ನೆಕ್ಸ್ಟ್ ಗೇಮಿಗೆ ನಿನ್ನ ಸೇರಿಸ್ಬೇಕು. ಹೆಡ್ 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 ಹ್ಯಾಂಡ್ ಹ್ಯಾಂಡ್ ತೋರಿಸು. ನೋಸ್, ಸ್ಟೊಮಕ್, ಲೆಗ್ಸ್, ಟೋಸ್ ಟೋಸ್, ಶೋಲ್ಡರ್, ಟೋಸ್, ಶೋಲ್ಡರ್, ಟೋಸ್, ಸ್ಟೊಮಕ್, ಶೋಲ್ಡರ್, ಟೋಸ್, ಶೋಲ್ಡರ್, ಪೇಪರ್ಸ್. ಗುಡ್. ಒಂದು ಚಿಟ್ ಎತ್ತಿಡಿ, ಮಧ್ಯ ಇಡಬೇಕು. ದೂರ ದೂರ ಇಡಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ, ದೂರ ದೂರ ನಿಂತ್ಕೊಳ್ಳಿ, ದೂರ. ಹ್ಯಾಂಡ್ಸ್, ಫಿಂಗರ್ಸ್, ಫಿಂಗರ್ಸ್, ನೋಸ್, ಲಿಪ್ಸ್ ಮಾಡಬೇಕು. ಸ್ಟಮಕ್, ಹೆಡ್, ಲೆಗ್ಸ್, ಹ್ಯಾಂಡ್, ಸ್ಟಮಕ್, ಹೆಡ್, ಶೋಲ್ಡರ್, ಟೀತ್. ಈ ಮಾಡಬೇಕು. ಲೆಗ್ಸ್, ಹ್ಯಾಂಡ್, ಪೇಪರ್ಸ್. ಗುಡ್. ಎಕ್ಸಸೈಸ್ ಆಗಬೇಕು. ದೂರ ದೂರ ಇಟ್ಬಿಡಿ. ಇನ್ನೇ ನಿಂಕೊಳ್ಳಿ, ರೌಂಡ್ ನಿಂಕೊಳ್ಳಿ ಸ್ವಲ್ಪ. ರೆಡಿನಾ? ಹ್ಯಾಂಡ್ಸ್, ಶೋಲ್ಡರ್, ಇಯರ್ಸ್, ಐಸ್, ಲಿಪ್ಸ್, ಟೀತ್, ಇಯರ್ಸ್, ಫಿಂಗರ್ಸ್, ಲೆಗ್ಸ್, ಥೈ, ಟಂಗ್, ಸೌಂಡ್ ಮಾಡಬೇಕು. ಲಿಪ್ಸ್ ಮಾಡಿ, ಟೀತ್ಸ್ ಈ ಹ್ಯಾಂಡ್ಸ್. ಓ ಓಕೆ. ಪೇಪರ್ಸ್. ಈಗ ಸರಿ ಎಕ್ಸಸೈಸ್ ಮಾಡಿಸ್ತೀನಿ ಈಗ ಇಬ್ಬರಿಗೂ. ಹಿಂದೆ ಇಟ್ಕೊಳ್ಳಿ. ಪೇಪರ್ ಪ್ಯಾಂಟ್ ಪಿ ಬರುತ್ತೆ, ಅದಕ್ಕೆ ಬಂದ್ಬಿಟ್ಟು ಶರ್ಟ್, ಹ್ಯಾಂಡ್ಸ್, ಲೆಗ್ಸ್, ಟೈ, ಹೆಡ್, ಹೇರ್ಸ್, ಇಯರ್ಸ್, ನೋಸ್, ಪ್ಯಾಂಟ್. ಅದಕ್ಕೆ ಕಾನ್ಶಿಯಸ್ ಆಗಬೇಕಂತ ಹೇಳಿದೆ. ಪ್ಯಾಂಟ್, ಶರ್ಟ್, ಲೆಗ್ ಆಯಿತಾ. ಫಿಂಗರ್ಸ್, ಹ್ಯಾಂಡ್ಸ್, ಟೈ, ಟೋಸ್, ಶೋಲ್ಡರ್, ಟೋಸ್, ಶೋಲ್ಡರ್, ಟೋಸ್ ಹೇಳ್ತಾ ಇರೋದು. ಪಾದ. ಹಾಂ, ಶೋಲ್ಡರ್, ಹಿಪ್. ಓಕೆ. ಪೇಪರ್ಸ್. ಸೂಪರ್ ನೀವೇ, ಕಂಗ್ರ್ಯಾಚುಲೇಷನ್ಸ್. ಕ್ಲಾಪ್ಸ್ ಹಾಕಿಲ್ಲ. ಒಂದು ಪೀಸ್ ಕೇಕ್ ತಗೊಂಬನ್ನಿ ನಿವೇದಿಗೆ. ಈಗ ಬರ್ತ್ಡೇ ಎಲ್ಲ ಮುಗೀತು. ನೆಕ್ಸ್ಟು ಊಟಕ್ಕೆ ಕೊಡೋಣ ಅಂತ ಎಲ್ಲರನ್ನೂ ಊಟಕ್ಕೆ ಕೂರಿಸಿದ್ವಿ. ನೋಡಿ ಲಿಶಿಕಾ ಎಲ್ಲ ಬಡಿಸ್ತಾ ಇದ್ದಾಳೆ ಊಟಕ್ಕೆ. ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಕೂತ್ಕೊಂಡು ಹಾಕ್ತಾಯಿದ್ದಾಳೆ. ಈಗ ಬಡ್ಸೋಕ್ಕೆ ಇಂಟ್ರೆಸ್ಟು. ನಾನು ಬಡಿಸ್ತೀನಿ ಅಂತ ಒಳಗೆ ಬಂದು ಇಸ್ಕೊಂಡು ಬಂದು ಬಡಿಸ್ತಾಯಿದ್ಲು. ಒಂದೊಂದು ಸಲ ಚಿಕ್ಕ ಮನೆ ಚೆನ್ನಾಗೆ ಅಂತ ಅನಿಸುತ್ತೆ. ಬಟ್ ನಮಗೆ ಮುಂಚೆ ಇದ್ದಿದ್ದ ಮನೆಯಲ್ಲಿ ಇದ್ದಾಗ ಹಾಲಲ್ಲಿ ಜಾಗ ಆಗ್ತಿರ್ಲಿಲ್ಲ. ಊಟಕ್ಕೆ ಕೂರ್ಸೋಕ್ಕೆ ಆಗಲಿ, ಎಲ್ಲರೂ ಕೂತ್ಕೊಂಡು ಮಾತಾಡೋಕ್ಕೆ, ಇದಕ್ಕೆಲ್ಲ ಸ್ವಲ್ಪ ಜಾಗ ಕಂಜೆಸ್ಟೆಡ್ ಅಂತ ಅನಿಸ್ತಿತ್ತು. ಈ ಮನೆಗೆ ಬಂದಮೇಲೆ ಎಷ್ಟು ಜನ ಬಂದರೂ ಊಟಕ್ಕೆ ಆರಾಮಾಗಿ ಕೊಡ್ಬೋದು, ಆರಾಮಾಗಿ ಎಷ್ಟು ಜನ ಬಂದರೂ ಮಲ್ಕೋಬೋದು, ಒಂದು 50 ಜನ ಬಂದರೂ ಮೇಂಟೈನ್ ಮಾಡ್ಬೋದು ಆ ಥರ. ಹಂಗಾಗಿ ಏನೇ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡೋದಾದರೂ ಇಲ್ಲೇ ಮಾಡಿಬಿಡ್ತೀವಿ. ಚೆನ್ನಾಗಿರುತ್ತೆ, ಎಲ್ಲರಿಗೂ ಬರೋಕ್ಕೂ ಮತ್ತು ಎಲ್ಲ ಉಳ್ಕೊಳ್ಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಅದಕ್ಕೆ ಇಷ್ಟಪಡ್ತಾರೆ ಬಂದಿರೋಕ್ಕೆ.
ಊಟ ಹೇಗಿದೆ? ಸುಳ್ಳೆಲ್ಲ ಹೇಳಂಗಿಲ್ಲ. ನಾನೇ ಮಾಡಿದ್ದೆ ಹೇಮಂತ್, ಥ್ಯಾಂಕ್ ಯು ಸೊ ಮಚ್. Bye, Megu. Miss you. Thank you for coming. Bye bye. Thank you. Thank you, Sauju. Welcome. Thank you, Megu. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟ್ರು. ಅವತ್ತು ಎಲ್ಲರೂ ನಾವಷ್ಟೇ ಉಳ್ಕೊಂಡಿದ್ದು, ನಾವೇ 4 ಜನ ಉಳ್ಕೊಂಡ್ವಿ, ಎಲ್ಲರೂ ಹೋದರು. ಅವ್ರು ಹೋಗಾದ್ಮೇಲೆ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇನೇ ದಾವಣಗೆರೆಗೆ ಹೊಟ್ವಿ. ಮಕ್ಳಿಗೆ ಇಲ್ಲಿಂದ ಬರುವಾಗ ಖುಷಿ, ದಾವಣಗೆರೆಯಿಂದ ಹಾಸನಿಗೆ ಬರುವಾಗ, ಮತ್ತು ಆ ಕಡೆಯಿಂದ ಬರುವಾಗ ಹತ್ಕೊಂಡು ಬರ್ತಾರೆ ನೋಡಿ. ಬೆಳಗ್ಗೆ ಎದ್ದು ಹೊರಟ ಮೇಲೆ ಅಜ್ಜಿ ಕಾಲಿಗೆ ಎಲ್ಲ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಲಿಶಿ ಅದು ನಾವು ಹೇಳ್ಕೊಡ್ತಾ ಇದ್ರು ಅವಳು ನಮಸ್ಕಾರ ಮಾಡಿಕೊಂಡೇ ಹೊರಡೋದು. ಆಮೇಲೆ ಗೌರಿ ಹಬ್ಬದ ಬಾಗಿನನ ಈಗ ತಗೊಂಡೆ. ಯಾಕೆ ದಾವಣಗೆರೆಗೆ ಬರೋಕ್ಕೆ ಹೊರಟಿದ್ರು, ಬಟ್ ಈಗ ಹಸುಗಳು 3 ಹಸುಗಳು ಇರೋದ್ರಿಂದ ಒಬ್ಬರಿಗೆ ನೋಡ್ಕೊಳ್ಳೋಕೆ ಕಷ್ಟ. ನಮ್ಮ ಅಪ್ಪ ಬಂದರೆ ಎಲ್ಲ ಅಮ್ಮನೇ ನೋಡ್ಕೊಳ್ಳೋಕ್ಕಾಗಲ್ಲ, ಇರಲಿ ಬಿಡಿ ನಾನೇ ಬಂದು ತೊಗೋತೀನಿ ಅಂತ ಹೇಳಿದ್ದೆ. ಹಂಗಾಗಿ ಅದು ಆಯಿತು. ಲಿಶಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಹಂಗೆ ಕುಂಕುಮ ತೊಗೊಂಡು ಹೊರಟ್ವಿ. ಮತ್ತು ಈ ಲಾಗ್ನ ದಾವಣಗೆರೆಯಿಂದ ಕಂಟಿನ್ಯೂ ಮಾಡ್ತೀನಿ. ಅವಳು ಸ್ಕೂಲಲ್ಲೂ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ನೆಕ್ಸ್ಟ್ ಡೇ, ಅದಕ್ಕೆ ಪುನ್ನು ರೆಡಿಯಾಗಿ ಹೊರಟ್ಲು. ಅದನ್ನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಇವತ್ತೇನು ಸ್ಕೂಲಲ್ಲಿ ಸೆಲೆಬ್ರೇಷನ್ನಾ? ಚಾಕ್ಲೇಟ್ಸ್ ತೋರಿಸ್ಲಾ? ಏನೇನು ತಗೊಂಡಿರ್ತೀನಿ? ಇಷ್ಟು ಫುಲ್ ಚಾಕ್ಲೇಟ್ಸ್. 5 ಸ್ಟಾರು ಟೀಚರ್ಸಿಗೆ ಕಡಲೆ ಮಿಠಾಯಿ ಕೊಡ್ತೀನಿ. ನನ್ನ ಫ್ರೆಂಡ್ಸಿಗೆ 5 ಸ್ಟಾರು ಹರ್ಷೀಸ್ ಕೊಡ್ತೀನಿ. ಬಸ್ ಫ್ರೆಂಡ್ಸಿಗೆ ಸಿಲ್ಕ್ ಮತ್ತು ಡೈರಿ ಮಿಲ್ಕ್ ಕೊಡ್ತೀನಿ. ಮತ್ತು ನಾನು ತಿನ್ನೋಕ್ಕೆ ಕಿಟ್ಕ್ಯಾಟ್ ತಿಂತೀನಿ. ಓಕೆ, ಎಂಜಾಯ್ ದ ಡೇ. ಓಕೆ, ಫುಲ್ ಡೇ ಇರುತ್ತೆ. ನೆನ್ನೆ ಹೋಗಿದ್ರೆ ಫುಲ್ ಡೇ ಆಗ್ತಾಯಿತ್ತು. ನೆನೆ ಹೋಗಿ ಬಂದಿದ್ದೆ ಲೇಟ್ ಆಯ್ತಲ್ಲ ನಾವು. ವಿಶ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್, ಎಂಜಾಯ್ ದ ಡೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪುನ್ನು ಬರ್ತ್ಡೇ ವಿಡಿಯೋ. ಸ್ವಲ್ಪ ವೀಡಿಯೋಸ್ ಲೇಟ್ ಆಗ್ತಿದೆ, ಯಾಕೆ ಅಂದರೆ ಎಲ್ಲ ಕೆಲಸಗಳು ತುಂಬ ಜಾಸ್ತಿ ಇದೆ. ನಾನು ಮಾಡಿಕೊಂಡು ಟೈಲರಿಂಗು ಮಾಡಿಕೊಂಡು ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಕಷ್ಟ ಅಂತ ಏನಿಲ್ಲ, ಟೈಮ್ ಆಗ್ತಿಲ್ಲ ಅಷ್ಟೇ. ಇನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಪುಟ್ಟ ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.